ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 12ನೇ ಪ್ರಶ್ನೆ, ಪೌರ ಮತ್ತು ಪೌರತ್ವ ಎನ್ನುವಂತ ಚಾಪ್ಟರ್ ಇಂದ ಪೌರ ಎಂದು ಕರೆಯಲು ಇರಬೇಕಾದ ಅಂಶಗಳು ಯಾವುವು ಅಂತ ಹೇಳ್ತಾ ಇದ್ದಾರೆ. ಪೌರ, ಇದರಲ್ಲಿ ಪೌರ ಅಥವಾ ಪ್ರಜೆ, ಇದಕ್ಕೆ ಡಿಫರೆನ್ಸ್ ಇದೆ. ಓಕೆನಾ? ಸೊ ಪೌರ ಮತ್ತು ಪ್ರಜೆ ಎರಡು ಒಂದೇ ಅಲ್ಲ. ಪೌರ ಮತ್ತು ಪ್ರಜೆಗೆ ನಿಖರವಾದ ವ್ಯತ್ಯಾಸವಿದೆ. 1947ಕ್ಕಿಂತ ಮುಂಚೆ ನಾವು ಈ ದೇಶದ ಪ್ರಜೆಗಳಾಗಿದ್ದೇವೆ. ಈಗ ಭಾರತದ ಪೌರರಾಗಿದ್ದೇವೆ, ನಾಗರಿಕರಾಗಿದ್ದೇವೆ. ಓಕೆ, ಸೊ ಒಂದು ಪೌರ ಎಂದು ಕರೆಯಲು ಇರಬೇಕಾದ ಅಂಶ ಎಂದರೆ, ಒಂದು ದೇಶದ ಸದಸ್ಯತ್ವವನ್ನು ಹೊಂದಿ ತಾನು ವಾಸಿಸುವ ದೇಶಕ್ಕೆ ನಿಷ್ಠೆಯಿಂದ ಇದ್ದು ಅಲ್ಲಿ ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವ ಮೂಲಕ ದೇಶ ನೀಡುವ ಮೂಲಭೂತ ಕರ್ತವ್ಯಗಳನ್ನು ನಿರ್ವಹಿಸು. ಸೊ ಏನು ಮಾಡ್ಬೇಕು? ಆತ ತನ್ನ ದೇಶದ ಸದಸ್ಯತ್ವವನ್ನು ಹೊಂದಿರಬೇಕು, ತಾನು ವಾಸಿಸುವ ದೇಶಕ್ಕೆ ನಿಷ್ಠೆಯಿಂದ ಇರಬೇಕು, ಇಲ್ಲಿ ನೀಡುವ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸಬೇಕು ಮತ್ತು ದೇಶ ನೀಡುವ ಮೂಲಭೂತ ಕರ್ತವ್ಯಗಳನ್ನು ಕೂಡ ನಿರ್ವಹಿಸಬೇಕು. ಸೊ ಇದೆಷ್ಟು ಅಂಶಗಳಿದ್ದರೆ ಆತ ಪೌರನಾಗುತ್ತಾನೆ. ಓಕೆನಾ? ರಾಜ್ಯ ಮತ್ತು ಅಥವಾ ದೇಶ ಒಂದು ಪೌರರಿಗೆ ರಕ್ಷಣೆ ಮತ್ತು ಅನೇಕ ಸವಲತ್ತುಗಳನ್ನು ಒದಗಿಸುತ್ತದೆ. ಓಕೆ, ಥ್ಯಾಂಕ್ ಯು.